ಫೋಟೋದಲ್ಲಿ ಅರುಣಳ ಸೌಂದರ್ಯವನ್ನು ನೋಡಿ ಅಲೋಕ್ ತುಂಬ ಸಂತೋಷಪಟ್ಟಿದ್ದ. ಆದರೆ ಮದುವೆಯ ನಂತರ ಅರುಣಳ ಕಪ್ಪು ಬಣ್ಣವನ್ನು ನೋಡಿ ಅವನೊಳಗೆ ಕಿಳುರೆಮೆಯು ಆಳವಾಗಿ ಬೇರೂರಿತ್ತು. ಆ ಕಪ್ಪಗಿನ ಸುಂದರಿ ಅರುಣಳ ಗುಣಗಳ ಹಾಲಿನಂತಹ ಬೆಳಕು ಹರಿಯಲು ಶುರುವಾದ. ಅವನ ಕಣ್ಣುಗಳು ಕುರುಡಾದಂತಾದವು. ಆಫೀಸ್ ಗಡಿಯಾರವು 4:30 ಆಗಿರುವುದನ್ನು ಸೂಚಿಸಿದಾಗ ಎಲ್ಲರೂ ಒಂದೊಂದಾಗಿ ಏಳಲು ಆರಂಭಿಸಿದರು. ಅಲೋಕ್ ಆ ಶಬ್ದವನ್ನೇ ಕೇಳಿಸಿಕೊಳ್ಳಲಿಲ್ಲ. ಹೋಗಲ್ವಾ ಅಂತ ರಾಜೇಶ್ ಬೆನ್ನಿಗೆ ಒಂದು ಗುದ್ದಿದಾಗ ಅವನು ಬೆಚ್ಚಿಬಿದ್ದನು. 5 ಗಂಟೆ ಆಯಿತಾ ಅಂತ ಆಶ್ಚರ್ಯಪಟ್ಟನು. ನರೇಶ್ ಹೇಳಿದನು, ಮನೆಯಲ್ಲಿ ಹೊಸದಾಗಿ ಮದುವೆಯಾದ ಹೆಂಡತಿ ಕುಳಿತಿದ್ದಾಳೆ ಮತ್ತು ಗಂಡನಿಗೆ ಇದು ಕೂಡ ಗೊತ್ತಿಲ್ಲ 5 ಯಾವಾಗ ಆಯಿತು ಅಂತ ಹೇಳುತ್ತಾನೆ. ಅರೆ ನಿನ್ನದೇ ಅಲ್ಲ, ಈಗ ಆ ದಿನಗಳು ಗಡಿಯಾರದ ಮುಳ್ಳುಗಳು ಅಲುಗಾಡುತ್ತಿಲ್ಲ ಎನಿಸುತ್ತದೆ ಮತ್ತು 5 ಗಂಟೆ ಆಗಲು ಬರುವುದೇ ಇಲ್ಲ. ಆದರೆ ನೀನೊಬ್ಬನೇ. ನರೇಶನ ಮಾತಿನಿಂದ ಅಲೋಕನ ಎದೆಯಲ್ಲಿ ಒಂದು ಪೆಟ್ಟು ಬಿದ್ದಂತಾಯಿತು. ನಂತರ ಅವನು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡು ಹೇಳಿದನು, ನನ್ನ ಸ್ವಲ್ಪ ಕೆಲಸ ಬಾಕಿ ಇದೆ, ಅದನ್ನು ಪೂರ್ಣಗೊಳಿಸಬೇಕು, ನೀವು ಹೋಗಿ. ನರೇಶ್ ಹೊರಟು ಹೋದನು. ಅಲೋಕ್ ದೀರ್ಘ ಉಸಿರನ್ನು ತೆಗೆದುಕೊಂಡು ಕುರ್ಚಿಗೆ ಒರಗಿ ಯೋಚಿಸತೊಡಗಿದನು. ಅವನು ನರೇಶನಿಗೆ ಹೇಗೆ ಹೇಳಲಿ, ಹೊಸದಾಗಿ ಮದುವೆಯಾದ ಹೆಂಡತಿ ಇದ್ದಾಳೆ ಎಂದೇ ತಾನಿಲ್ಲಿ ಕುಳಿತಿದ್ದೇನೆ ಎಂದು. ಅವನ ಒಳಗಿನ ಉತ್ಸಾಹವೇ ಸತ್ತು ಹೋಗಿತ್ತು. ತಂದೆಗೂ ಏನೆನಿಸಿತ್ತು ಅವನ ಕೊರಳಿಗೆ ಅಂತಹ ನೊಗವನ್ನು ಹಾಕಿದರು. ಅದನ್ನು ತಾನೇ ತೆಗೆಯಲು ಆಗುವುದಿಲ್ಲ ಅಥವಾ ಸಂತೋಷದಿಂದ ಧರಿಸಲು ಆಗುವುದಿಲ್ಲ. ಅವನು ಮದುವೆ ಆಗಲು ಬಯಸಿಯೇ ಇರಲಿಲ್ಲ. ಒಂಟಿಯಾಗಿ ಇರಲು ಅಭ್ಯಾಸವಾಗಿದ್ದನು. ಮದುವೆ ಆಗುವ ಬಯಸುವಿಕೆಯೇ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ತಂದೆಯ ಪತ್ರ ಬಂದಿತ್ತು. ಅಲೋಕ್, ನಿನಗಾಗಿ ಒಂದು ಹುಡುಗಿಯನ್ನು ನೋಡಿದ್ದೇನೆ. ಉತ್ತಮ ಕುಟುಂಬದವಳು, ಪ್ರಥಮ ದರ್ಜೆಯಲ್ಲಿ MA ಮಾಡಿದ್ದಾಳೆ. ನನ್ನ ಸ್ನೇಹಿತನ ಮಗಳು. ಫೋಟೋ ಜೊತೆಗೆ ಕಳುಹಿಸುತ್ತಿದ್ದೇನೆ. ನಾನು ಅವರಿಗೆ ಒಪ್ಪಿಗೆ ಸೂಚಿಸಿದ್ದೇನೆ. ನಿನ್ನ ಒಪ್ಪಿಗೆಗಾಗಿ ಕಾಯುತ್ತಿದ್ದೇನೆ ಅಂತ ಹೇಳಿದರು. ಮನಸ್ಸಿಲ್ಲದೆ ಅವನು ಫೋಟೋವನ್ನು ತೆಗೆದುಕೊಂಡು ಸೂಕ್ಷ್ಮವಾಗಿ ನೋಡಲಾರಂಭಿಸಿದನು. ತೀಕ್ಷ್ಣವಾದ ಮೂಗು ಮತ್ತು ಆಕರ್ಷಕ ಮುಖದ ಲಕ್ಷಣಗಳಿದ್ದವು. ದೊಡ್ಡ ದೊಡ್ಡ ಭಾವಪೂರ್ಣ ಕಣ್ಣುಗಳು ಅವನ ಇಡೀ ಅಸ್ತಿತ್ವದ ಮೇಲೆ ಆವರಿಸಿಕೊಂಡಿದ್ದಂತೆ ತೋರಿದವು. ಮತ್ತು ಯಾವುದೋ ಆವೇಶದಲ್ಲಿ ವಾಪಸ್ ಅಂಚೆ ಮೂಲಕವೇ ತಂದೆಗೆ ತನ್ನ ಒಪ್ಪಿಗೆಯನ್ನು ಕಳುಹಿಸಿ ಬಿಟ್ಟಿದನು. ತಂದೆಯು ಮದುವೆಯ ದಿನಾಂಕವನ್ನು ನಿಗದಿಪಡಿಸಿದರು. ಅವನ ಸ್ನೇಹಿತರಾದ ನರೇಶ್, ಬಿಪಿನ್ ಮುಂತಾದವರು ಆಶ್ಚರ್ಯಚಕಿತರಾಗಿ ಕೇವಲ ಫೋಟೋ ನೋಡಿ ಮದುವೆಗೆ ಹೇಗೆ ಒಪ್ಪಿಕೊಂಡೆ ಎಂದು ಸಲಹೆ ನೀಡುತ್ತಿದ್ದರು. ಕನಿಷ್ಠ ಒಮ್ಮೆಯಾದರೂ ಹುಡುಗಿಯನ್ನು ನೇರವಾಗಿ ನೋಡಬಹುದಿತ್ತಲ್ಲವೇ? ಆದರೆ ಪ್ರತಿಕ್ರಿಯೆಯಾಗಿ ಅವನು ನಗುತ್ತಾ ಹೇಳಿದನು, ಫೋಟೋವನ್ನು ನಾನೇ ನೋಡಿದ್ದೇನಲ್ಲ. ಈಗ ತಂದೆಯವರು ಕುಂಟ ಕುರುಡ ಸೊಸೆಯನ್ನೇನು ಆಯ್ಕೆ ಮಾಡುವುದಿಲ್ಲ ತಾನೆ ಅಂತ ಹೇಳಿದನು. ಆದರೆ ತಾನು ಎಷ್ಟು ತಪ್ಪು ಎಂದು ಇವತ್ತು ಯೋಚಿಸುತ್ತಿದ್ದನು. ಮದುವೆಯ ರಾತ್ರಿ ಅವನು ಅರುಣಳ ಮುಖದ ಮೇಲೆ ಮೊದಲ ಬಾರಿಗೆ ದೃಷ್ಟಿ ಹಾಯಿಸಿದಾಗ ದಂಗಾಗಿ ಹೋದನು. ಅರುಣಳ ಮೈಬಣ್ಣ ತುಂಬ ಕಪ್ಪಾಗಿತ್ತು. ಆ ದೊಡ್ಡ ದೊಡ್ಡ ಭಾವಪೂರ್ಣ ಕಣ್ಣುಗಳು, ತಾನು ಸಾಮಾನ್ಯವಾಗಿ ಕಲ್ಪನೆಯಲ್ಲಿ ಮುಳುಗಿರುತ್ತಿದ್ದ ಆ ತೀಕ್ಷ್ಣವಾದ ಮೂಗು, ಮುಖದ ಲಕ್ಷಣಗಳು ಕತ್ತಿಯಂತೆ ನೇರವಾಗಿ ಹೃದಯಕ್ಕೆ ಇಳಿಯುತ್ತಿದ್ದವು. ಅವೆಲ್ಲವೂ ಕರ್ಪೂರದಂತೆ ಕರಗಿ ಹೋಗಿದ್ದವು ಮತ್ತು ಉಳಿದುಕೊಂಡಿದ್ದು ಕೇವಲ ಅರುಣಳ ಕಪ್ಪು ಬಣ್ಣ ಮಾತ್ರ. ಅರುಣಳಿಗೆ ಏನೂ ಹೇಳಲಿಲ್ಲ. ಆದರೆ ಬೆಳಗ್ಗೆ ತಂದೆಯ ಜೊತೆ ಜಗಳವಾಡಿದನು. ನನಗಾಗಿ ಎಂಥ ಹುಡುಗಿಯನ್ನು ನೋಡಿದ್ದೀರಿ? ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾನು ನೋಡದೆ ಮದುವೆಗೆ ಒಪ್ಪಿಕೊಂಡೆ ಅಂತ ಹೇಳಿದನು. ಮತ್ತು ನೀವು ಏಕೆ ಹೀಗೆ ಮಾಡಿದ್ದೀರಿ ಅಂತ ಕೇಳಿದನು. ಹುಡುಗಿಯಲ್ಲಿ ಏನು ಕೊರತೆ ಇದೆ? ಕುಂಟಳೋ ಕುರುಡಿಯೋ ಎಂದು ತಂದೆ ಕೆಂಗಣ್ಣಿನಿಂದ ನೋಡುತ್ತಾ ಹೇಳಿದರು. ನೀವು ಕೇವಲ ಪ್ರಾಣಿಗಳಂತೆ ಕೈಕಾಲುಗಳು ಚೆನ್ನಾಗಿದೆಯಾ ಎಂದು ಮಾತ್ರ ಗಮನಿಸಿದ್ದೀರಿ. ಅವಳ ಬಣ್ಣ ಎಷ್ಟು ಕಪ್ಪು ಎಂದು ನೋಡಿಲ್ಲ ಅಂತ ಹೇಳಿದನು. ಮಗನೇ ಎಂದು ತಂದೆ ವಿವರಿಸುತ್ತಾ ಹೇಳಿದರು. ಉತ್ತಮ ಮನೆಯ ಸುಶೀಲ ಹುಡುಗಿ, ಪ್ರಥಮ ದರ್ಜೆಯಲ್ಲಿ MA ಮಾಡಿದ್ದಾಳೆ. ಬೇಕಿದ್ದರೆ ಕೆಲಸ ಮಾಡಿಸಿಕೊ. ಬಣ್ಣ ಕಪ್ಪಗಿರುವುದು ದೊಡ್ಡ ಕೊರತೆಯಲ್ಲ. ಮತ್ತು ಅರುಣಳು ಕಪ್ಪಾಗಿದ್ದಾಳೆ ನಿಜ, ಆದರೆ ಮೈಕರಿಯಲ್ಲ ಅಂತ ಹೇಳಿದರು. ತಂದೆ ಮತ್ತು ತಾಯಿ ಇಬ್ಬರು ತಮ್ಮದೇ ರೀತಿಯಲ್ಲಿ ಅವನಿಗೆ ಹೇಳಿದರು. ಆದರೆ ಅವನ ಕೋಪ ಕಡಿಮೆ ಆಗಲಿಲ್ಲ. ಈ ಮಾತಿನ ತುಣುಕುಗಳು ಬಹುಶಃ ಅರುಣಳ ಕಿವಿಯ ಮೇಲೂ ಬಿದ್ದಿರಬಹುದು. ರಾತ್ರಿ ಮೃದು ಧ್ವನಿಯಲ್ಲಿ ಅವಳು ಹೇಳಿದಳು, ಬಹುಶಃ ಈ ಮದುವೆ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆದಿದೆ ಅಂತ ಕೇಳಿದಳು. ಅವನು ಮೌನವಾಗಿದ್ದನು. 15 ದಿನಗಳ ನಂತರವೇ ಅವನು ಕೆಲಸಕ್ಕೆ ವಾಪಸ್ ಬಂದಿದ್ದನು. ಅರುಣಳು ಅವನ ಜೊತೆಗಿದ್ದಳು. ಕಾನ್ಪುರಕ್ಕೆ ಬಂದು ಅರುಣಳು ಅವನ ಚೆಲ್ಲಾಪಿಲ್ಲಿಯಾಗಿದ್ದ ಸಂಸಾರವನ್ನು ವ್ಯವಸ್ಥಿತವಾಗಿ ಸರಿಪಡಿಸಿದಳು. ಸರ್, ಮನೆಗೆ ಹೋಗಲ್ವಾ
ಪ್ಯೂನ್ ದೀನನಾಥನ ಧ್ವನಿ ಕಿವಿಗೆ ಬಿದ್ದಾಗ ಅವನ ಯೋಚನೆಯ ಸರಪಳಿ ಕಡಿದು ಹೋಯಿತು. 6 ಗಂಟೆಯಾಗಿತ್ತು. ಅವನು ಎದ್ದು ನಿಂತನು. ಮನೆಗೆ ಹೋಗುವ ಉತ್ಸಾಹವೂ ಅವನಿಗಿರಲಿಲ್ಲ. ಅವನು ಇಲ್ಲಿಗೆ ಬಂದು 15 ದಿನಗಳಾಗಿವೆ. ಇಲ್ಲಿಯವರೆಗೆ ಅವನ ಸ್ನೇಹಿತರು ಅರುಣಳನ್ನು ನೋಡಿಲ್ಲ. ಯಾವಾಗ ಮನೆಗೆ ಬರುವಂತೆ ಹೇಳುತ್ತಾರೋ ಅವನು ಯಾವುದೋ ಒಂದು ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಾನೆ. ಕೊನೆಗೆ ಅವನು ಏನು ಮಾಡುವುದು? ನರೇಶನ ಹೆಂಡತಿ ಸೋನಿಯಾ ಎಷ್ಟು ಸುಂದರಿ ಮತ್ತು ಆಕರ್ಷಕವಾಗಿದ್ದಾಳೆ ಮತ್ತು ಬಿಪಿನನ ಹೆಂಡತಿ ಏನೂ ಕಡಿಮೆ ಇಲ್ಲ. ರಾಜೇಶನ ಹೆಂಡತಿ ಲೀನಾ ಕೂಡ ಎಷ್ಟು ಬೆಳ್ಳಗೆ ಮತ್ತು ಸುಂದರಿಯಾಗಿದ್ದಾಳೆ. ಇವರೆಲ್ಲರ ಮುಂದೆ ಅರುಣಳು ಏನೂ ಅಲ್ಲ. ಅವನ ಸ್ನೇಹಿತರು ತಮ್ಮ ಹೆಂಡತಿಯರನ್ನು ಪಕ್ಕದಲ್ಲಿ ಅಲಂಕಾರಿಕ ವಸ್ತುವಿನಂತೆ ತಿರುಗಾಡಿಸಿಕೊಂಡು ಹೋಗುತ್ತಾರೆ. ಆದರೆ ಇವನೊಬ್ಬ ಹಗಲು ವೇಳೆಯಲ್ಲೂ ಅರುಣಳನ್ನು ಜೊತೆಯಲ್ಲಿ ಹೊರಗೆ ಕರೆದುಕೊಂಡು ಹೋಗುವುದಿಲ್ಲ. ಅವನೊಳಗೆ ಯಾವ ರೀತಿಯ ಕಿಳುರಿಮೆ ಬೆಳೆಯುತ್ತಿದೆಯೋ. ಅವರ ಜೋಡಿಯಂತೂ ಎಷ್ಟು ಹೊಂದಾಣಿಕೆ ಇಲ್ಲದ ಜೋಡಿ ಅಂತ ಅವನಿಗೆ ಅನಿಸುತ್ತಿತ್ತು. ಮನೆ ತಲುಪಿದಾಗ ಅರುಣಳು ಹೊರಗೆ ಕುರ್ಚಿಗಳನ್ನು ಹಾಕಿದಳು. ತಕ್ಷಣವೇ ಅವಳು ಚಹಾ ಮತ್ತು ಅವಲಕ್ಕಿ ಮಾಡಿ ತಂದಳು. ಅವನು ಮೌನವಾಗಿ ಚಹಾ ಕುಡಿಯುತ್ತಿದ್ದನು. ಅರುಣಳಿಗೆ ಅವನ ಮನಸ್ಸಿನ ಸ್ಥಿತಿ ಸಾಕಷ್ಟು ಮಟ್ಟಿಗೆ ಅರ್ಥವಾಗುತ್ತಿತ್ತು. ಅವಳು ಆ ಸಣ್ಣ ಮನೆಯನ್ನು ತನ್ನ ಕುಶಲ ಕೈಗಳಿಂದ ಮತ್ತು ಕಲ್ಪನಾ ಶಕ್ತಿಯಿಂದ ಅಲಂಕರಿಸಿಕೊಂಡಿದ್ದಳು. ಆದರೆ ಗಂಡನ ಮನಸ್ಸಿನ ಆಳವನ್ನು ಅವಳಿಗೆ ಅರಿಯಲು ಸಾಧ್ಯವಾಗುತ್ತಿರಲಿಲ್ಲ. ಸಣ್ಣ ತೋಟದಿಂದ ಹೂ ಎಲೆಗಳು ಮುರಿದು ಅವಳು ಪ್ರತಿದಿನ ಹೂವಿನ ಅಲಂಕಾರ ಮಾಡುತ್ತಿದ್ದಳು. ಕೆಲವೊಮ್ಮೆ ಅಲೋಕ್ ಕೂಡ ಅಂದವಾಗಿ ಅಲಂಕರಿಸಿದ ಮನೆಯನ್ನು ನೋಡಿ ಆಶ್ಚರ್ಯಪಡುತ್ತಿದ್ದನು. ಹೊಗಳಿಕೆಯ ಮಾತುಗಳು ಬಾಯಿಯಿಂದ ಹೊರಡಬೇಕಿದ್ದವು, ಆದರೆ ಅವನ ಒಳಗೆ ನುಂಗಿಕೊಳ್ಳುತ್ತಿದ್ದನು. ಅಡುಗೆಯಲ್ಲಿ ನಿಪುಣಳಾದ ಅರುಣಳು ಪ್ರತಿದಿನ ಹೊಸ ಹೊಸ ತಿನಿಸುಗಳನ್ನು ಮಾಡುತ್ತಿದ್ದಳು. ಅವನ ಹಸಿವು 2 ಪಟ್ಟು ಹೆಚ್ಚಿದಂತಿತ್ತು. ಸ್ನಾನ ಮಾಡಲು ಹೋದರೆ ಬಾತ್ರೂಮ್ನಲ್ಲಿ ಬಟ್ಟೆಗಳು ಮತ್ತು ಸೋಪುಗಳು ಎಲ್ಲವೂ ಕ್ರಮವಾಗಿ ಜೋಡಿಸಲ್ಪಟ್ಟಿರುತ್ತಿದ್ದವು. ಇದನ್ನೆಲ್ಲ ನೋಡಿ ಮನಸ್ಸಿನಲ್ಲಿ ಅರುಣಳ ಮೇಲಿನ ಪ್ರೀತಿ ಮತ್ತು ಸ್ನೇಹದ ಅಂಕುರಗಳು ಮೂಡಲಾರಂಭಿಸಿದವು. ಆದರೆ ಮತ್ತೆ ಅದೇ ಕ್ಷಣ ಅದೇ ಹಳೆಯ ಕಹಿ ಭಾವನೆ ಮುಮ್ಮುಖವಾಗಿ ಬಂದು ಬಿಡುತ್ತಿತ್ತು ಮತ್ತು ಅವನು ಯೋಚಿಸುತ್ತಿದ್ದನು, ಈ ಕೆಲಸವನ್ನಂತೂ ಯಾವುದೇ ನೌಕರನು ಸಹ ಮಾಡಬಹುದು ಅಂತ. ಒಂದು ದಿನ ಅವನು ಕಚೇರಿಯಿಂದ ಬಂದು ಕುಳಿತಿದ್ದಷ್ಟೇ ನರೇಶ್, ವಿವೇಕ್, ರಾಜೇಶ್ ಮತ್ತು ಅಲಂಕೃತ ಹೆಂಡತಿಯರೊಂದಿಗೆ ಅವನ ಮನೆಗೆ ಬಂದಿಳಿದರು. ನರೇಶ್ ಹೇಳಿದನು, ಇವತ್ತು ಸಿಕ್ಕಿಬಿದ್ದ ಸಾಹೇಬ್ರು ಅಂತ. ಅವರೆಲ್ಲರ ಮುಖಗಳನ್ನು ನೋಡಿ ಅಲೋಕ್ ಒಮ್ಮೆ ದಂಗಾಗಿ ಹೋದನು. ಅರುಣಳನ್ನು ನೋಡಿ ಅವರೆಲ್ಲ ಏನು ಯೋಚಿಸಬಹುದು? ಇವಳೇ ಆ ರೂಪದ ರಾಣಿ. ಇವಳನ್ನೇ ಇಷ್ಟು ದಿನ ತಾನು ಮರೆಮಾಚಿಟ್ಟಿದ್ದಾನ. ಆದರೆ ಮನಸ್ಸಿನ ಭಾವನೆಗಳನ್ನು ಮುಚ್ಚಿಟ್ಟು ಮುಖದಲ್ಲಿ ಮಂದಹಾಸ ತರುತ್ತಾ ಹೇಳಿದನು, ಬನ್ನಿ ಬನ್ನಿ ಸ್ನೇಹಿತರೆ, ನೀವೆಲ್ಲರೂ ಒಟ್ಟಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿದನು. ಇವತ್ತು ವಿಶೇಷವಾಗಿ ಅತ್ತಿಗೆಯವರನ್ನು ಭೇಟಿಯಾಗಲು ಬಂದಿದ್ದೇವೆ ಎಂದು ವಿವೇಕ್ ಹೇಳಿದನು ಮತ್ತು ಎಲ್ಲರೂ ಒಳಗೆ ಬಂದು ಕುಳಿತರು. ಕಲಾತ್ಮಕವಾಗಿ ಅಲಂಕರಿಸಲ್ಪಟ್ಟ ಹಾಲಿಗೆ ಬಂದು ಎಲ್ಲರ ಕಣ್ಣುಗಳು ಅತ್ತಿತ್ತ ತಿರುಗಿ ಅಲಂಕಾರವನ್ನೇ ನೋಡಲಾರಂಭಿಸಿದರು. ರಾಜೇಶ್ ಹೇಳಿದನು, ಅರೆ ವಾವ್, ನಿನ್ನ ಮನೆಯಂತೂ ಸಂಪೂರ್ಣ ಬದಲಾಗಿ ಹೋಗಿದೆ ಅಂತ ಹೇಳಿದನು. ಆಗ ಒಳಗಿನಿಂದ ಅರುಣಳು ಮಂದಹಾಸ ಬೀರುತ್ತಾ ಬಂದು ಎಲ್ಲರಿಗೂ ನಮಸ್ಕರಿಸಿ ಹೇಳಿದಳು, ಕುಳಿತುಕೊಳ್ಳಿ, ನಾನು ನಿಮಗೆಲ್ಲರಿಗೂ ಚಹಾ ತರುತ್ತೇನೆ. ನಿಮ್ಮ ಗಂಡನ ಎಂತಹ ಸ್ನೇಹಿತರು ಇದುವರೆಗೆ ಬಂದು ಭೇಟಿಯಾಗಲೂ ಇಲ್ಲ ಎಂದು ನೀವು ಯೋಚಿಸುತ್ತಿರಬಹುದು. ಆದರೆ ಇದರಲ್ಲಿ ನಮ್ಮ ತಪ್ಪಿಲ್ಲ. ಅಲೋಕ್ ಸಾಹೇಬ್ನನ್ನು ಕೇಳಿ ನಮ್ಮನ್ನು ಬರದಂತೆ ತಡೆಯುತ್ತಿದ್ದನು ಅಂತ ಹೇಳಿದನು. ಅರುಣ, ನಿನ್ನ ಮನೆಯ ಅಲಂಕಾರ ಶೈಲಿಯೇ ಅದ್ಭುತವಾಗಿದೆ ಎಂದು ಸೋನಿಯಾ ಪ್ರಶಂಸೆಯ ಧ್ವನಿಯಲ್ಲಿ ಹೇಳಿದಳು. ನಮ್ಮ ತೋಟದಲ್ಲಿ ಹೂಗಳಿವೆ, ಆದರೆ ನನಗೆ ಅಲಂಕರಿಸುವ ವಿಧಾನವೇ ಗೊತ್ತಿಲ್ಲ. ನೀನು ನನಗೆ ಕಲಿಸಿಕೊಡು ಅಂತ ಹೇಳಿದಳು. ಇದರಲ್ಲಿ ಕಲಿಸುವಂಥದ್ದೇನಿದೆ ಎಂದು ಅರುಣಳು ಸಂಕೋಚದಿಂದ ಅಡುಗೆ ಮನೆಗೆ ಚಹಾ ಮಾಡಲು ಹೊರಟು ಹೋದಳು. ಸ್ವಲ್ಪ ಹೊತ್ತಿನಲ್ಲಿ ಬಿಸಿ ಬಿಸಿಯಾದ ಬ್ರೆಡ್ ರೋಲ್ ಮತ್ತು ಗುಲಾಬ್ ಜಾಮೂನ್ ತಂದಳು. ನೀವು ಮನುಷ್ಯಳು ಅಥವಾ ಯಂತ್ರವೋ ಎಂದು ವಿವೇಕ್ ನಗುತ್ತಾ ಹೇಳಿದನು. ಎಷ್ಟು ಬೇಗ ಎಲ್ಲವನ್ನು ಹೇಗೆ ಸಿದ್ಧಪಡಿಸಿದಿರಿ ಅಂತ. ನೀವು ಬಿಸಿ ಬಿಸಿಯಾಗಿ ತಿನ್ನಿ, ನಾನು ಬ್ರೆಡ್ ರೋಲ್ ಕರೆಯುತ್ತೇನೆ ಎಂದಳು. 1 ಗಂಟೆಯ ನಂತರ ಎಲ್ಲರೂ ಹೊರಡುವಾಗ ನರೇಶ್ ಅಲೋಕನಿಗೆ ಮೊಣಕೈನಿಂದ ಗುದ್ದುತ್ತಾ ಹೇಳಿದನು, ಖಂಡಿತವಾಗಿಯೂ ನೀನು ಬಹಳ ಗುಣವಂತೆ ಮತ್ತು ಒಳ್ಳೆಯ ಹೆಂಡತಿಯನ್ನು ಪಡೆದಿದ್ದೀಯೆ. ನರೇಶ್ ಗಂಭೀರವಾಗಿ ಹೇಳುತ್ತಿದ್ದನು ಅಥವಾ ಜೋಕ್ ಮಾಡುತ್ತಿದ್ದನು ಎಂದು ಅಲೋಕನಿಗೆ ಅರ್ಥವಾಗಲಿಲ್ಲ. ಹೋಗುವಾಗ ಎಲ್ಲರೂ ಅಲೋಕ್ ಮತ್ತು ಅರುಣಳನ್ನು ಊಟಕ್ಕೆ ಆಹ್ವಾನಿಸತೊಡಗಿದರು. ಆಗ ಅಲೋಕ್ ಹೇಳಿದನು, ದಿನವನ್ನು ನಿಗದಿಪಡಿಸಬೇಡಿ, ಯಾವಾಗ ಬಿಡುವು ಸಿಗುತ್ತದೆಯೋ ಆಗ ಬರುತ್ತೇವೆ ಮತ್ತು ಊಟ ಮಾಡಿಯೇ ಬರುತ್ತೇವೆ ಅಂತ ಹೇಳಿದನು. ಹಾಗಾದರೆ ನಿಮಗೆ ಸಪ್ಪೆಯಾದ ಹೆಸರುಕಾಳು, ಬೇಳೆ ಸಾರು ಮತ್ತು ರೊಟ್ಟಿ ಮಾತ್ರ ಸಿಗುತ್ತದೆ ಎಂದು ವಿವೇಕ್ ನಗುತ್ತಾ ಹೇಳಿದನು. ನಮ್ಮ ಹೆಂಡತಿಯ ಪ್ರತಿದಿನದ ಮೆನ್ಯೂ ಅಷ್ಟೇ ಮತ್ತು
ನಮ್ಮ ಮನೆಯಲ್ಲಿ ಖಿಚಡಿಯೇ ಆಗಿದೆಯೋ ಏನೋ. ಸೋನಿಯಾ ಯಾವಾಗ ದಣಿದಿರುತ್ತಾಳೋ ಆಗ ಖಿಚಡಿಯನ್ನೇ ಮಾಡುತ್ತಾಳೆ. ಹಾಗೆ ನೋಡಿದರೆ ಅವಳು ಯಾವಾಗಲೂ ದಣಿದೇ ಇರುತ್ತಾಳೆ ಎಂದು ನರೇಶ್ ಸೋನಿಯಾಳನ್ನು ಕೆಂಗಣ್ಣಿನಿಂದ ನೋಡಿ ಹೇಳಿದನು. ಎಲ್ಲರೂ ಮನೆಗೆ ಹೋದ ನಂತರ ಅರುಣಳು ಚಲ್ಲಾಪಿಲ್ಲಿ ಆಗಿದ್ದನ್ನು ಸರಿಪಡಿಸಲು ಶುರು ಮಾಡಿದಳು ಮತ್ತು ಅಲೋಕ್ ಆರಾಮ ಕುರ್ಚಿಯಲ್ಲಿ ಕುಳಿತನು. ಅವನು ಅರುಣಳನ್ನು ಕಣ್ಣಿನ ಮೂಲೆಯಿಂದ ನೋಡಿದನು. ನಿಜವಾಗಿಯೂ ನನಗೆ ಅಂಥ ಸುಗುಣದ ಮತ್ತು ಒಳ್ಳೆಯ ಹೆಂಡತಿ ಸಿಕ್ಕಿದಾಳ? ನಿಜವಾಗಿಯೂ ತನ್ನ ಸ್ನೇಹಿತರಿಗೆ ತಮ್ಮ ಜೀವನದ ಬಗ್ಗೆ ಅಸೂಯೆ ಇದೆಯಾ? ಅವನ ಮನಸ್ಸಿನಲ್ಲಿ ಆಂದೋಲನ ನಡೆಯುತ್ತಿತ್ತು. ಅವನಿಗೆ ಅರುಣಳ ಮೇಲೆ ಕರುಣೆ ಹುಟ್ಟಿತ್ತು. 2 ತಿಂಗಳು ಕಳೆಯುತ್ತಾ ಬಂದಿದೆ. ಅವನು ಅರುಣಳನ್ನು ಎಲ್ಲೂ ಸುತ್ತಾಡಿಸಿಯೂ ಇಲ್ಲ. ಒಮ್ಮೊಮ್ಮೆ ಹೊರಗೆ ಹೋದರೂ ಅದು ರಾತ್ರಿ ವೇಳೆಯಲ್ಲಿ ಮಾತ್ರ. ಒಂದು ದಿನ ಸಂಜೆ ಅಲೋಕ್ ಕಚೇರಿಯಿಂದ ಬಂದು ಹೇಳಿದನು, ಅರುಣ, ಬೇಗ ತಯಾರಾಗು, ಇಂದು ನರೇಶನ ಮನೆಗೆ ಹೋಗೋಣ. ಅರುಣಳು ಆಶ್ಚರ್ಯದಿಂದ ಅವನನ್ನು ನೋಡಿದಳು ಮತ್ತು ನಂತರ ಮೌನವಾಗಿ ತಯಾರಾಗಲು ಹೋದಳು. ಸ್ವಲ್ಪ ಹೊತ್ತಿನಲ್ಲಿ ಅವಳು ತಯಾರಾಗಿ ಬಂದಳು. ನರೇಶನ ಮನೆಗೆ ತಲುಪಿದಾಗ ಒಳಗಿನಿಂದ ಜೋರಾಗಿ ಬರುತ್ತಿದ್ದ ಶಬ್ದವನ್ನು ಕೇಳಿ ಬೆಚ್ಚಿಬಿದ್ದು ಬಾಗಿಲಲ್ಲೇ ನಿಂತುಕೊಂಡರು. ನರೇಶ್ ಕಿರುಚುತ್ತಿದ್ದನು. ಇದು ಮನೆಯೋ ಅಥವಾ ನರಕವೋ? ನನ್ನ ಅಗತ್ಯ ದಾಖಲೆಗಳು ನೀನು ಜೋಪಾನವಾಗಿಡಲು ಸಾಧ್ಯವಿಲ್ಲವೇ? ಮುನ್ನಿ ಎಲ್ಲವನ್ನು ಹರಿದು ಹಾಕಿದ್ದಾಳೆ. ಎಂಥ ಅನಕ್ಷರಸ್ತೆ ಹೆಣ್ಣು ನೀನು. ಯಾರು ನಿನ್ನನ್ನು ಓದಿದವಳು ಎನ್ನುತ್ತಾರೆ. ನೀನು ಮೂರ್ಖಳು ಅಂತ ಹೇಳಿದನು. ಸೋನಿಯಳ ತೀಕ್ಷ್ಣವಾದ ಧ್ವನಿ ಮಾರ್ದನಿಸಿತ್ತು. ನಾನು ನಿನ್ನ ನೌಕರಳಲ್ಲ. ನಿನ್ನ ಚಲ್ಲಾಪಿಲ್ಲಿಯಾದ ಸಾಮಾನುಗಳನ್ನೆಲ್ಲ ದಿನವಿಡೀ ಸರಿಪಡಿಸಲು ಅಂತ ಹೇಳಿದಳು. ಹೊರಗೆ ನಿಂತಿದ್ದ ಅರುಣ ಮತ್ತು ಅಲೋಕ್ ಸಂಕೋಚಗೊಂಡರು. ಈ ಪರಿಸ್ಥಿತಿಯಲ್ಲಿ ಒಳಗೆ ಹೇಗೆ ಹೋಗುವುದು ಎಂದು ಅವರಿಗೆ ತಿಳಿಯಲಿಲ್ಲ. ನಂತರ ಅಲೋಕ್ ಗಂಟಲು ಸರಿಪಡಿಸಿಕೊಂಡು ಬಾಗಿಲಲ್ಲಿರುವ ಗಂಟೆಯನ್ನು ಬಾರಿಸಿದನು. ಬಾಗಿಲನ್ನು ಸೋನಿಯಾ ತೆರೆದಳು. ಚಲ್ಲಾಪಿಲ್ಲಿಯಾದ ಕೂದಲು, ಕೊಳಕಾದ ಮಡಚಿಕೊಂಡಿರುವ ಸೀರೆ ಮತ್ತು ಮೇಕಪ್ ಇಲ್ಲದ ಮುಖದಲ್ಲಿ ಅವಳು ತುಂಬ ಅಂದಗೆಟ್ಟವಳಂತೆ ಕಾಣುತ್ತಿದ್ದಳು. ಅಲೋಕ್ ಆಶ್ಚರ್ಯದಿಂದ ಸೋನಿಯಾಳನ್ನು ನೋಡಿದನು. ಸೋನಿಯಾ ನಿಭಾಯಿಸುತ್ತಾ ಹೇಳಿದಳು, ಬನ್ನಿ ಬನ್ನಿ ಅಲೋಕ್, ಮತ್ತು ಅವಳು ಅರುಣಳ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದಳು. ಅವರನ್ನು ಎದುರಿಗೆ ನೋಡಿ ನರೇಶ್ ಮುಜುಗರ ಒಳಗಾದನು ಮತ್ತು ಸೋಫಾದ ಮೇಲೆ ಚಲ್ಲಪಿಲ್ಲಿಯಾಗಿದ್ದ ಕಾಗದಗಳನ್ನು ಒಟ್ಟುಗೂಡಿಸುತ್ತಾ ಹೇಳಿದನು, ಬನ್ನಿ ಬನ್ನಿ ಅಲೋಕ್, ಇವತ್ತು ಹೇಗೆ ದಾರಿ ತಪ್ಪಿದ್ದೀರಿ ಅಂತ ಕೇಳಿದನು. ಅಲೋಕ್ ಮತ್ತು ಅರುಣ ಸೋಫಾದಲ್ಲಿ ಕುಳಿತರು. ಅಲೋಕ್ ಸುತ್ತಲೂ ಕಣ್ಣು ಹಾಯಿಸಿ ನೋಡಿದನು. ಇಡೀ ಹಾಲು ಅಸ್ತವ್ಯಸ್ತವಾಗಿತ್ತು. ಮಕ್ಕಳ ಆಟಿಕೆಗಳು, ಮ್ಯಾಗಝೀನ್ಗಳು, ವೃತ್ತಪತ್ರಿಕೆಗಳು, ಬಟ್ಟೆಗಳು ಎಲ್ಲೆಡೆಯೇ ಬಿದ್ದಿದ್ದವು. ಆದರೂ ನರೇಶನ ಮನೆಗೆ ಅಲೋಕ್ ಮೊದಲು ಬರುತ್ತಿದ್ದನು. ಆದರೆ ಅರುಣಳು ಬಂದ ನಂತರ ಅವನು ಇಲ್ಲಿಗೆ ಬರುವುದು ಇದೇ ಮೊದಲಾಗಿತ್ತು. ಈ 2 ತಿಂಗಳುಗಳಲ್ಲಿ ಅರುಣಳ ಕಾರಣದಿಂದ ಸುಂದರವಾಗಿ ವ್ಯವಸ್ಥಿತವಾಗಿರುವ ಮನೆಯಲ್ಲಿ ವಾಸಿಸಿದ್ದರಿಂದ ಅವನಿಗೆ ನರೇಶನ ಮನೆ ತುಂಬ ಚೆಲ್ಲಾಪಿಲ್ಲಿಯಾಗಿ ಮತ್ತು ಅಸ್ತವ್ಯಸ್ತವಾಗಿ ಕಾಣುತ್ತಿತ್ತು. ತಿಳಿಯದೆಯೇ ಅವನು ಸೋನಿಯಾ ಮತ್ತು ಅರುಣಳನ್ನು ಹೋಲಿಸಿ ನೋಡತೊಡಗಿದನು. ಸೋನಿಯಾ ನರೇಶನ ಜತೆ ಹೇಗೆ ಎದುರು ಮಾತನಾಡುತ್ತಿದ್ದಳು, ಮನೆಯನ್ನು ಎಷ್ಟು ಕೊಳಕಾಗಿಟ್ಟುಕೊಂಡಿದ್ದಳು, ತಾನು ಕೂಡ ಹೇಗೆ ಅಂದಗೆಟ್ಟವಳಂತೆ ಆಗಿದ್ದಾಳೆ. ಮೇಕಪ್ ಮತ್ತು ಸುಳ್ಳು ಲೇಪನದಿಂದ ಏನು ಲಾಭ? ಮೇಕಪ್ ಕಳಚಿದಾಗ ಹೆಣ್ಣು ತೊಳೆಯದ ಪಾತ್ರೆಯಂತೆ ಬಣ್ಣಗೆಟ್ಟು ಕಾಣುತ್ತಾಳೆ. ಇದಕ್ಕೆ ವ್ಯತಿರಿಕ್ತವಾಗಿ ಅರುಣಳು ಎಷ್ಟು ಸಂಭಾವಿತಳು ಮತ್ತು ಸಂಸ್ಕೃತಳು. ಅವಳ ಜತೆ ಎಷ್ಟು ಶಾಂತತೆಯಿಂದ ಮಾತನಾಡುತ್ತಾಳೆ. ತನ್ನ ಕಪ್ಪು ಬಣ್ಣಕ್ಕೆ ಒಪ್ಪುವ ತಿಳಿ ಬಣ್ಣದ ಬಟ್ಟೆಗಳನ್ನು ಎಷ್ಟು ಅಂದವಾಗಿ ಧರಿಸಿ ಯಾವಾಗಲೂ ತಯಾರಾಗಿರುತ್ತಾಳೆ. ಮನೆಯನ್ನು ಎಷ್ಟು ಸ್ವಚ್ಛವಾಗಿಡುತ್ತಾಳೆ. ಜನರು ಅವಳ ಮನೆಯನ್ನು ಹೊಗಳಿದಾಗ ಹೆಮ್ಮೆಯಿಂದ ಅವನ ಎದೆಯೂ ಉಬ್ಬಿಕೊಳ್ಳುತ್ತದೆ. ಅಷ್ಟರಲ್ಲಿ ಸೋನಿಯಾ ಚಹಾ ಮತ್ತು ತಟ್ಟೆಯಲ್ಲಿ ಖಾರ ತಂದಳು. ಆಗ ನರೇಶ್ ಹೇಳಿದನು, ಅರೆ ಅಲೋಕ್, ಅವನ ಹೆಂಡತಿ ಮೊದಲ ಬಾರಿಗೆ ಮನೆಗೆ ಬಂದಿದ್ದಾಳೆ. ಏನಾದರೂ ಅತಿಥಿ ಸತ್ಕಾರ ಮಾಡು. ಈಗ ಮನೆಯಲ್ಲಿ ಏನೂ ಇಲ್ಲ, ನೀನು ಬೇಗ ಹೋಗಿ ಮಾರುಕಟ್ಟೆಯಿಂದ ತಗೊಂಡು ಬಾ ಅಂತ ಹೇಳಿದಳು. ಬೇಡ ಬೇಡ ಎಂದು ಅಲೋಕ್ ಹೇಳಿದನು. ಈ ಸಮಯದಲ್ಲಿ ಏನು ತಿನ್ನುವ ಆಸೆಯೂ ಇಲ್ಲ. ಮನಸ್ಸಿನಲ್ಲಿ ಅವನು ಯೋಚಿಸಿದನು. ಅರುಣಳು ಅತಿಥಿಗಳ ಮುಂದೆ ಯಾವಾಗಲೂ ಮನೆಯಲ್ಲಿಯೇ ತಯಾರಿಸಿದ ಯಾವುದೋ ಒಂದು ತಿಂಡಿಯನ್ನು ಕಡ್ಡಾಯವಾಗಿ ಇಡುತ್ತಾಳೆ. ತಿನ್ನುವವರು ಯಾರೂ ಅದನ್ನು ಹೊಗಳದೇ ಇರುವುದಿಲ್ಲ. ಸ್ವಲ್ಪ ಹೊತ್ತು ಕುಳಿತು ಅಲೋಕ್ ಮತ್ತು ಅರುಣ ಅಲ್ಲಿಂದ ವಿದಾಯ ಪಡೆದರು. ಹೊರಗೆ ಬಂದು ಅಲೋಕ್ ಹೇಳಿದನು, ದಾರಿಯಲ್ಲಿ ವಿವೇಕನ ಮನೆ ಕೂಡ ಸಿಗುತ್ತದೆ, ಒಮ್ಮೆ ಅಲ್ಲೂ ಭೇಟಿ ನೀಡಿ ಹೋಗೋಣ. ನಡೆಯುತ್ತಾ ಅವನು ಅರುಣಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡನು. ಅರುಣಳು ಆಶ್ಚರ್ಯದಿಂದ ಅವನನ್ನು ನೋಡಿದಳು. ಯಾವಾಗಲೂ ತನ್ನನ್ನು ಕಡೆಗಣಿಸುತ್ತಿದ್ದ ಗಂಡ ಈ ಅನಿರೀಕ್ಷಿತ ವರ್ತನೆ ಅವಳಿಗೆ ಅರ್ಥವಾಗಲಿಲ್ಲ. ವಿವೇಕನ ಮನೆ ತಲುಪಿ ಬಾಗಿಲು ತಟ್ಟಿದಾಗ ಕೈಯನ್ನು ಟವಲ್ನಿಂದ ಒರೆಸಿಕೊಳ್ಳುತ್ತಾ ವಿವೇಕ್ ಅಡುಗೆ ಮನೆಯಿಂದ ಹೊರಬಂದನು ಮತ್ತು ಅವರನ್ನು ನೋಡಿ ನಾಚಿಕೊಳ್ಳುತ್ತಾ ಹೇಳಿದನು, ಅರೆ ವಾವ್, ಇವತ್ತು ಸೂರ್ಯ ಎಲ್ಲಿಂದ ಮೂಡಿದೆ? ನೀವೆಲ್ಲ ನಮ್ಮ ಮನೆಗೆ ಬಂದಿದ್ದೀರಿ ಅಂತ ಹೇಳಿದನು. ವಿವೇಕನ
ಮನೆಯು ಅದೇ ಸ್ಥಿತಿಯಲ್ಲಿತ್ತು. ಹಾಲಂತೂ ಯಾರು ಬಿರುಗಾಳಿ ನುಗ್ಗಿದಂತೆ ಅಸ್ತವ್ಯಸ್ತವಾಗಿತ್ತು. ವಿವೇಕ್ ಮ್ಯಾಗಜಿನ್ಗಳನ್ನು ಒಟ್ಟುಗೂಡಿಸುತ್ತಾ ಹೇಳಿದನು, ಕುಳಿತುಕೊಳ್ಳಿ, ನಾನು ಚಹಾ ಮಾಡುತ್ತೇನೆ. ನೀಲಂ ಲೇಡೀಸ್ ಕ್ಲಬ್ಗೆ ಹೋಗಿದ್ದಾಳೆ. ಹೆಂಡತಿ ಕ್ಲಬ್ನಲ್ಲಿ, ಗಂಡ ಅಡುಗೆ ಮನೆಯಲ್ಲಿ. ಇದನ್ನು ಕಂಡು ಅಲೋಕನಿಗೆ ಮನಸ್ಸಿನಲ್ಲಿ ನಗುವೇ ಬಂತು. ಆಗ ಅರುಣಳು ಎದ್ದು ನಿಂತು ಹೇಳಿದಳು, ನೀವು ಕುಳಿತುಕೊಳ್ಳಿ ಅಣ್ಣ, ನಾನು ಚಹಾ ಮಾಡಿಕೊಂಡು ಬರುತ್ತೇನೆ ಎಂದು ಹೇಳಿ ಅರುಣಳು ಅಡುಗೆ ಮನೆಗೆ ಹೋದಳು. ಆಗ ವಿವೇಕನ 1 ವರ್ಷದ ಮಗು ಕೂಡ ಎದ್ದು ಅಳಲಾರಂಭಿಸಿದನು. ವಿವೇಕ್ ಅವನನ್ನು ಆಡಿಸಿ ಸಮಾಧಾನ ಮಾಡಲು ಪ್ರಯತ್ನಿಸತೊಡಗಿದನು. ಸ್ವಲ್ಪ ಹೊತ್ತಿನಲ್ಲಿ ಅರುಣಳು ಟ್ರೇನಲ್ಲಿ ಚಹಾ ಮತ್ತು ಹಾಲಿನ ಬಾಟಲಿಯನ್ನು ತಂದು ಹೇಳಿದಳು, ನೀವು ಚಹಾ ಕುಡಿಯಿರಿ, ನಾನು ಮಗುವಿಗೆ ಹಾಲುಣಿಸುತ್ತೇನೆ. ಮತ್ತು ವಿವೇಕ್ ಬೇಡ ಬೇಡ ಎನ್ನುತ್ತಿದ್ದರು. ಅವಳು ಮಗುವನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಬಾಟಲಿಯಿಂದ ಹಾಲು ಕುಡಿಸಿತೊಡಗಿದಳು. ವಿವೇಕ್ ಮೃದು ಧ್ವನಿಯಲ್ಲಿ ಅಲೋಕನಿಗೆ ಹೇಳಿದನು, ಯಾರ್ ಹೆಂಡತಿ ಅಂದರೆ ನಿಮ್ಮಂತಿರಬೇಕು. ಇತರರ ಮನೆಯನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ನಮ್ಮ ಹೆಂಡತಿಯೂ ಇದ್ದಾಳೆ ನೋಡಿ. ತನ್ನ ಮನೆಯನ್ನೇ ನೋಡಿಕೊಳ್ಳಲು ಆಗುವುದಿಲ್ಲ. ಮನೆಗೆ ಬಂದರೆ ಟೀ ಪಾರ್ಟಿಗೆ ಹೋಗಿದ್ದಾಳೋ ಅಥವಾ ಕ್ಲಬ್ಗೆ ಹೋಗಿದ್ದಾಳೋ ಎಂದು ಗೊತ್ತಾಗುತ್ತದೆ. ಮಗು ಆಯಾಳ ನಂಬಿಕೆಯಲ್ಲಿ ಇರುತ್ತಾನೆ ಅಂತ ಹೇಳಿದನು. ಅಂದು ಅಲೋಕನಿಗೆ ತಡರಾತ್ರಿಯವರೆಗೆ ನಿದ್ರೆ ಬರಲಿಲ್ಲ. ಅವನು ಆಲೋಚನೆಯಲ್ಲಿ ಮುಳುಗಿದನು. ಅವನಿಗೆ ತನ್ನ ಹೆಂಡತಿಯ ಕಪ್ಪು ಬಣ್ಣದ ಬಗ್ಗೆ ದೂರುಗಳಿದ್ದವು. ಆದರೆ ಇಲ್ಲಿ ನೋಡಿದರೆ ಅವನ ಸ್ನೇಹಿತರಿಗೆ ತಮ್ಮ ಬೆಳ್ಳಗಿನ ಹೆಂಡತಿಯರ ಬಗ್ಗೆ ಪ್ರತಿ ವಿಷಯದಲ್ಲೂ ದೂರುಗಳಿವೆ. ಭಾನುವಾರದ ದಿನ ಎಲ್ಲ ಸ್ನೇಹಿತರು ಅಲೋಕನ ಮದುವೆಯ ಸಂತೋಷಕ್ಕಾಗಿ ಪಿಕ್ನಿಕ್ ಆಯೋಜಿಸಿದರು. ವಿವೇಕ್, ರಾಜೇಶ್, ನರೇಶ್, ಬಿಪಿನ್ ಎಲ್ಲರೂ ಆ ಪಿಕ್ನಿಕ್ನಲ್ಲಿ ಭಾಗವಹಿಸಿದರು. ತಿಂಡಿ ತಿನಿಸುಗಳನ್ನು ಅಲೋಕ್ನ ಸ್ನೇಹಿತರೇ ತಂದಿದ್ದರು. ಅಲೋಕ್ ಯಾವುದೇ ವಸ್ತುವನ್ನು ತರಬಾರದು ಎಂದು ಅವರು ತಡೆದಿದ್ದರು. ಆದರೂ ಅರುಣಳು ಮಸಾಲೆಯುಕ್ತ ಛೋಲೆ ತಯಾರಿಸಿದಳು. ಎಲ್ಲರೂ ಛೋಲೆಯನ್ನು ಸವಿಯುತ್ತಾ ತಿನ್ನುತ್ತಿದ್ದರು. ಎಲ್ಲರ ಆಕರ್ಷಣೆಯ ಕೇಂದ್ರಬಿಂದು ಅರುಣಳೇ ಆಗಿರುವುದನ್ನು ಅಲೋಕ್ ಆಶ್ಚರ್ಯದಿಂದ ನೋಡುತ್ತಿದ್ದನು. ಸೋನಿಯಾ ಅವಳಿಂದ ಹೆಣೆಯುವುದನ್ನು ಕಲಿಯುತ್ತಿದ್ದಳು. ನೀಲಂ ಅವಳ ದಟ್ಟವಾದ ಉದ್ದನೆಯ ಕೂದಲಿನ ರಹಸ್ಯವನ್ನು ಕೇಳುತ್ತಿದ್ದಳು. ರಾಜೇಶ್ನ ಹೆಂಡತಿ ರೀನಾ ಅವಳಿಂದ ಮಸಾಲೆಯುಕ್ತ ಛೋಲೆ ಮಾಡುವ ವಿಧಾನವನ್ನು ಕೇಳುತ್ತಿದ್ದಳು. ಆಗ ವಿವೇಕ್ ಹೇಳಿದನು, ಅರುಣ ಅತ್ತಿಗೆ, ಚಹಾವಂತೂ ನಿಮ್ಮ ಕೈಯಿಂದಲೇ ಕುಡಿಯಬೇಕು. ಅಂದು ನೀವು ಮಾಡಿದ ಚಹಾದ ರುಚಿ ಇನ್ನೂ ನಮ್ಮ ನಾಲಿಗೆಯಲ್ಲಿದೆ ಅಂತ ಹೇಳಿದನು. ಲೀನಾ, ಸೋನಿಯಾ, ನೀಲಂ ಮುಂತಾದವರು ಸ್ಪೀಡ್ ಆಡಲು ಆರಂಭಿಸಿದರು ಮತ್ತು ಅವಳು ಸೌಟ್ ಹಚ್ಚಿ ಚಹಾ ಮಾಡಲು ಆರಂಭಿಸಿದಳು. ವಿವೇಕ್ ಕೂಡ ಅವಳಿಗೆ ಸಹಾಯ ಮಾಡಲು ಮುಂದಾದನು. ಚಹಾದ ಗುಟುಕುಗಳೊಂದಿಗೆ ಮತ್ತೊಮ್ಮೆ ಅವಳ ಪ್ರಶಂಸೆ ಆರಂಭವಾಯಿತು. ಚಹಾ ಮುಗಿಯುತ್ತಿದ್ದಂತೆ ವಿವೇಕ್ ಹೇಳಿದನು, ಈಗ ಅರುಣ ಅತ್ತಿಗೆ ಒಂದು ಹಾಡು ಹಾಡಬೇಕು ಅಂತ. ನಾನಾ? ನೀವೇನು ಹೇಳುತ್ತಿದ್ದೀರಿ ಅಣ್ಣ ಅಂತ ಅರುಣ ಹೇಳಿದಳು. ನೀವು ಅಡುಗೆ ಮನೆಯಲ್ಲಿ ಚಹಾ ಮಾಡುವಾಗ ಗುನುಗುನಿಸುತ್ತಿದ್ದುದನ್ನು ನಾನು ಹಿಂದಿನಿಂದ ಕೇಳಿಸಿಕೊಂಡಿದ್ದೆ. ಈಗ ನೀವ್ಯಾವುದೇ ನೆಪ ಹೇಳುವುದಿಲ್ಲ, ನೀವು ಹಾಡಲೇಬೇಕು ಅಂತ ಹೇಳಿದನು. ಹೌದು ಹೌದು ಎಂದು ಎಲ್ಲರೂ ಒಂದೇ ಧ್ವನಿಯಲ್ಲಿ ಹೇಳಿದರು. ಅನಿವಾರ್ಯವಾಗಿ ಅರುಣಳು ಹಾಡಲು ಒಪ್ಪಿಕೊಳ್ಳಬೇಕಾಯಿತು. ಅವಳು ಒಂದು ಹಾಡನ್ನು ಹಾಡಲು ಆರಂಭಿಸಿದಳು. ಸರೋವರದ ನಿಶಬ್ದ ದಂಡೆಯು ಅವಳ ಮಧುರ ಧ್ವನಿಯಿಂದ ಪ್ರತಿಧ್ವನಿಸುತ್ತಿತ್ತು. ಎಲ್ಲರೂ ಮಂತ್ರಮುಗ್ಧರಾಗಿ ಅವಳ ಹಾಡನ್ನು ಕೇಳುತ್ತಿದ್ದರು. ಅಲೋಕ್ ಕೂಡ ಆಶ್ಚರ್ಯಚಕಿತನಾಗಿದ್ದನು. ಅರುಣಳು ಇಷ್ಟು ಚೆನ್ನಾಗಿ ಹಾಡಬಲ್ಲಳು ಎಂದು ಅವನು ಎಂದಿಗೂ ಊಹಿಸಿರಲಿಲ್ಲ. ಬಹಳ ಮಧುರವಾದ ಧ್ವನಿಯಲ್ಲಿ ಅವಳು ಹಾಡುತ್ತಿದ್ದಳು. ಹಾಡು ಮುಗಿಯಿತು. ಎಲ್ಲರೂ ಚಪ್ಪಾಳೆ ತಟ್ಟಿದರು. ಅರುಣಳು ಸಂಕೋಚದಿಂದ ನಾಚಿಕೆಗೊಂಡಳು. ಅಲೋಕ್ ಆಳವಾಗಿ ಅರುಣಳನ್ನು ನೋಡುತ್ತಿದ್ದನು. ಅರುಣಳು ತಾನು ಭಾವಿಸಿದಷ್ಟು ಕಪ್ಪಗಿಲ್ಲ ಎಂದು ಅವನಿಗನಿಸಿತ್ತು. ಅವಳ ಕಣ್ಣುಗಳು ಸಾಕಷ್ಟು ದೊಡ್ಡದಾಗಿ ಮತ್ತು ಭಾವಪೂರ್ಣವಾಗಿವೆ. ಅಂದವಾದ ಮೈಕಟ್ಟು, ಯಾವಾಗಲೂ ಮಂದಹಾಸ ಬೀರುವ ತುಟಿಗಳು, ವಿಶೇಷವಾದ ಅವಳ ಶಾಂತತೆಯಿಂದ ಕೂಡಿದ ವ್ಯಕ್ತಿತ್ವ. ಅವಳು ಎಲ್ಲರಿಗಿಂತ ಭಿನ್ನವಾಗಿದ್ದಾಳೆ ಅಂತ ಅಂದುಕೊಂಡನು. ಅವನ ಕಣ್ಣುಗಳ ಮೇಲೆ ಇದುವರೆಗೆ ಯಾವ ಪರದೆ ಬಿದ್ದಿತ್ತೋ ಅದರ ಆಚೆ ಈಚೆ ಅವನಿಗೆ ನೋಡಲು ಸಾಧ್ಯವಾಗಿರಲಿಲ್ಲ. ಅವಳ ಆಳಕ್ಕೆ ಅವನು ಹೋಗಿರಲಿಲ್ಲ. ಅಲ್ಲಿ ಅರುಣಳು ತನ್ನ ಈ ರೂಪ ಗುಣಗಳೊಂದಿಗೆ ಸಿಪ್ಪೆಯಲ್ಲಿರುವ ಮುತ್ತಿನಂತೆ ನೆಲೆಸಿದಳು. ಪಿಕ್ನಿಕ್ ಮುಗಿದ ನಂತರ ದಣಿದು ಸಂಜೆ ಅವರು ಮನೆಗೆ ಹಿಂತಿರುಗಿದಾಗ ಅಲೋಕನ ಮುಖದಲ್ಲಿ ಅನಿರೀಕ್ಷಿತ ಸಂತೋಷದ ಕಳೆಯಿತ್ತು. ಮನೆಯಲ್ಲಿ ಮೌನದ ಚಾದರವನ್ನು ಹೊದಿಸುತ್ತಿದ್ದ ಅಲೋಕ್ ಇಂದು ಮುಕ್ತವಾಗಿ ಮಾತನಾಡುತ್ತಿದ್ದನು. ಸ್ವಲ್ಪ ಧೈರ್ಯ ಮಾಡಿ ಅರುಣಳು ಕೇಳಿದಳು, ಏನು ವಿಷಯ? ಇವತ್ತು ನೀವು ತುಂಬ ಸಂತೋಷವಾಗಿ ಕಾಣುತ್ತಿದ್ದೀರಿ ಅಂತ ಕೇಳಿದಳು. ಅದನ್ನು ಕೇಳಿ ಅಲೋಕ್ ಮೃದುವಾಗಿ ನಕ್ಕು ಅವಳ ಕೈಯನ್ನು ಮತ್ತಷ್ಟು ಬಿಗಿಯಾಗಿ ಹಿಡಿದುಕೊಂಡು ಪ್ರೀತಿಯಿಂದ ಉತ್ತರಿಸಿದನು, ಬೇರೇನೂ ಇಲ್ಲ ಕಣೆ. ಇಷ್ಟು ದಿನ ನಿನ್ನ ಒಳಗಿನ ಗುಣಗಳ ಸೌಂದರ್ಯವನ್ನು ಕಾಣದೆ ಕೇವಲ ಬಣ್ಣದ ಹಿಂದೆ ಕುರುಡನಾಗಿ ಕಳೆದು ಹೋಗಿದ್ದೆ. ಆದರೆ ಇಂದು ನನಗೆ ಅರ್ಥವಾಯಿತು. ಕೇವಲ ಹೊರಗಿನ ಬಣ್ಣವು ಮನುಷ್ಯನ ನಿಜವಾದ ಸೌಂದರ್ಯವಲ್ಲ, ಮನಸ್ಸಿನ ಪರಿಶುದ್ಧತೆ ಮತ್ತು ಗುಣವೇ ನಿಜವಾದ ಬೆಲೆ ಎಂದು. ನನ್ನ ಜೀವನಕ್ಕೆ
ಸಿಪ್ಪೆಯಲ್ಲಿ ಅಡಗಿರುವ ಮುತ್ತಿನಂತಹ ನಿಜವಾದ ಸಂಪತ್ತು ನೀನು ಅಂತ ಹೇಳಿದ್ದ. ಅವನ ಮಾತಿನಲ್ಲಿ ಅಹಂಕಾರದ ಲವಲೇಶವೂ ಇರಲಿಲ್ಲ. ಬದಲಿಗೆ ಮನಪೂರ್ವಕವಾಗಿ ಪಶ್ಚಾತ್ತಾಪ ಮತ್ತು ಅಪಾರವಾದ ಗೌರವವಿತ್ತು. ಅರುಣಳ ಕಣ್ಣುಗಳಲ್ಲಿ ಆನಂದದ ಹನಿಗಳು ಜಾರಿದವು. ಇಷ್ಟು ದಿನಗಳ ಕಾಲ ಗಂಡನಿಂದ ದೂರವಿದ್ದ ಆ ಒಂಟಿತನದ ನೋವು ಆ ಮಾತುಗಳ ಒಂದೇ ಒಂದು ಸ್ಪರ್ಶದಿಂದ ಮಾಯವಾಗಿತ್ತು. ಮನೆಯ ಆ ಸಣ್ಣದಾದ ದೀಪದ ಬೆಳಕಿನಲ್ಲಿ ಆ ದಂಪತಿಗಳ ನಡುವೆ ಇದ್ದ ಎಲ್ಲ ದೂರು ಅಂತರಗಳು ಕರಗಿ ಒಂದು ಹೊಸ ಮತ್ತು ಸುಂದರವಾದ ಸಂಸಾರದ ಅಧ್ಯಾಯ ಆರಂಭವಾಯಿತು. ಇನ್ನು ಮುಂದೆ ಯಾವುದೇ ಕಿಳುರಿಮೆಯಾಗಲಿ ರೂಪದ ಅಹಂ ಆಗಲಿ ಅವರ ಬಾಳಿಗೆ ಕತ್ತಲು ತರಲಾರದ್ದು. ಏಕೆಂದರೆ ಪ್ರೀತಿಯ ಹಾಲಿನ ಬೆಳಕು ಅವರ ಇಡೀ ಬದುಕನ್ನೇ ಧನ್ಯಗೊಳಿಸಿತ್ತು. ಸ್ನೇಹಿತರೆ, ಕತೆ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.